ನಮಸ್ತೆ ಎಲ್ಲರಿಗೂ. ಈ ವಿಡಿಯೋದಲ್ಲಿ ಏನು ಹೇಳೋಕೊಂಡಿದ್ದೀನಿ ಅಂತಂದರೆ, ನಾನು ಇವಾಗ ನುಗ್ಗೆ ಮತ್ತು ಗೋಡಂಬಿ ಇದನ್ನು ಪ್ಲ್ಯಾಂಟೇಷನ್ ಮಾಡಿಬಿಟ್ಟು ಹೆಚ್ಚು ಕಡಿಮೆ 1.5 ವರ್ಷ ಆಗಕ್ಕೆ ಬಂತು. ಒಂದು ವರ್ಷ 2 ತಿಂಗಳಾಯಿತು. ನುಗ್ಗೆನ ನಾನು ಕಟ್ ಮಾಡಿದ್ದೀನಿ ಈ ವರ್ಷಕ್ಕೆ. ಈಗ ಒಂದು 4 ದಿನದ ಮುಂಚೆ ಎಲ್ಲ ಗಿಡಗಳನ್ನ ನಾನು ಕಟ್ ಮಾಡಿಬಿಟ್ಟಿದ್ದೀನಿ. ಸೊ ಅದು ಕರೆಕ್ಟಾಗಿ ಇನ್ನು ಮತ್ತೆ ರೆಂಬೆ ಕೊಂಬೆ ಹೊಡ್ಕೊಳ್ಳಿ ಅಂತಂದುಬಿಟ್ಟು ಎಲ್ಲ ನುಗ್ಗೆ ಗಿಡಗಳನ್ನ ಕಟ್ ಮಾಡಿದ್ದೀನಿ. ನೀವು ನೋಡ್ತಿರ್ಬೋದು, ಬರೀ ಕೋಲ್ ಥರ ನಿಂತ್ಕೊಂಡ್ಬಿಟ್ಟಿದ್ದಾವೆ ಎಲ್ಲ ಇವಾಗ. ಬಟ್ ಇವಾಗ ಹೇಳಕ್ಕೆ ಹೊಂಟಿರೋದು ಏನು ಮೇಯ್ನು ಅಂತಂದರೆ, ಗೋಡಂಬಿ ಗಿಡ ನೀವು ನೋಡ್ತಿರ್ಬೋದು. ಇದು ಏನು ತೀರಾ 2 ವರ್ಷದ ಗಿಡನೂ ಅಲ್ಲ, ಏನಿಲ್ಲ, 1 ವರ್ಷ 2 ತಿಂಗಳ ಗಿಡ. ಅದು ಕೂಡ ನಾನು ಸಸಿ ಮಾಡಿರೋದ್ರಿಂದ ಹಿಡ್ಕೊಂಡು ಹೇಳ್ತಾ ಇರೋದು. ಸಸಿ ಮಾಡಿರೋದು ಬಿಟ್ಟರೆ 1 ವರ್ಷ ಅಷ್ಟೇ. ಇದು 1 ವರ್ಷದ ಗಿಡ ಈ ರೇಂಜಿಗೆ ಬೆಳ್ಕೊಂಡಿದೆ. ಫುಲ್ಲು ನ್ಯಾಚುರಲ್, ಯಾವ್ದು ಗ್ರಾಫ್ಟೆಡ್ ಅಲ್ಲ, ಏನಿಲ್ಲ. ನೀವು ನೋಡ್ತಿರ್ಬೋದು ಕಂಪ್ಲೀಟ್ಲಿ ನಾಟಿ. ಇದು ನ್ಯಾಚುರಲ್ಲಾಗಿ ಬೆಳ್ಕೊಂಡಿರೋದು ಗೋಡಂಬಿ. ನಾನು ಹಾಕಿರೋ ಎಲ್ಲ ಗಿಡಗಳು ನಾಟಿ ಗಿಡಗಳೇ, ಗ್ರಾಫ್ಟೆಡ್ ಯಾವುದು ಯೂಸ್ ಮಾಡಿಲ್ಲ. ವೆಂಗೂರ್ಲಾ 7 ಅಂತ ಬರ್ತಾವೆ, ಅವೆಲ್ಲ ಗ್ರಾಫ್ಟೆಡ್ಡು. ಬಟ್ ನಾನು ಯೂಸ್ ಮಾಡಿಲ್ಲ ಅದನ್ನು ಯಾವುದು. ಯಾಕಂತಂದರೆ ಅದ್ರದ್ದು ಲೈಫ್ ಸ್ಪ್ಯಾನ್ ಸ್ವಲ್ಪ ಕಡಿಮೆ. ಆಮೇಲೆ ನಮ್ಮ ಇದಕ್ಕೆ ನ್ಯಾಚುರಲಾಗಿ ಬೆಳೆಯೋದು ಸ್ವಲ್ಪ ಕಷ್ಟ. ಸೊ ಆ ಕಾರಣಕ್ಕೆ ನಾನು ಇದನ್ನು ಯೂಸ್ ಮಾಡಿದ್ದೆ, ನ್ಯಾಚುರಲ್ಲೇ ಹಾಕಿದ್ದೆ. ನೋಡ್ತಿರ್ಬೋದು ನೀವು ಎಷ್ಟು ನೀಟಾಗಿ ಕಂಪ್ಲೀಟಾಗಿ ಗ್ರೀನು. ಆಮೇಲೆ ಎಷ್ಟು ಹೈಟ್ ಬೆಳ್ಕೊಂಡಿದೆ ನೋಡಿರಿ. ಇದು ಎಲ್ಲ ಒಂದೇ ಗಿಡ ಅಂತಲ್ಲ, ಪ್ರತಿಯೊಂದು ಗಿಡನೂ ಅದೇ ಥರ ಇದೆ. ಇಲ್ಲಿ ನೋಡ್ಬೋದು, ಇದು ಗಿಡನೂ ಅಷ್ಟೇ ಹೈಟ್ಗೆ ಇದೆ. ಈ ಗಿಡ ಆಯಿತು, ಆಮೇಲೆ ಇದು, ಪ್ರತಿಯೊಂದು ಗಿಡನೂ ಆ ರೇಂಜಿಗೆ ಹೈಟ್ ಬೆಳ್ಕೊಂಡಿದೆ ಫುಲ್ ಕಂಪ್ಲೀಟ್ಲಿ. ಆಮೇಲೆ ನ್ಯಾಚುರಲ್, ಅದಕ್ಕೇನು ಒಂದು ಗೊಬ್ಬರ ಹಾಕಿಲ್ಲ. ಬೇರೆ ಇದು ನುಗ್ಗೆ ಗಿಡಕ್ಕಾದರೆ ನಾನು ಸ್ವಲ್ಪ ಅದು ಇದು ಗೊಬ್ಬರ ಹಾಕೋದು ಎಲ್ಲ ಮಾಡಿದ್ದೀನಿ. ಬಟ್ ಇವಕ್ಕೆ ಯಾವುದೇ ಥರದ ಗೊಬ್ಬರ ಇಲ್ಲ, ಏನಿಲ್ಲ, ಹಾಗೆ ಬೆಳ್ಕೊಂಡಿರೋದು. ಇದನ್ನು ಸ್ವಲ್ಪ ಪ್ರೂನಿಂಗ್ ಮಾಡಿದ್ದೀನಿ. ಈ ಥರ ಸ್ವಲ್ಪ ಹೈಟಿಗೆ ಬೆಳೆಸ್ಕೊಳ್ಳೋಣ ಅಂತ ಪ್ರೂನಿಂಗ್ ಮಾಡಿರೋದು ಇದು. ಆಮೇಲೆ ಇಲ್ಲೊಂದು ಗಿಡ ಇದೆ. ಅದು ಬಂದುಬಿಟ್ಟು 2 ವರ್ಷದ ಗಿಡ. 2 ವರ್ಷದ ಗಿಡ ಹೆಂಗಾಗುತ್ತೆ ಒಂದು ಅಂದಾಜು ಅಂತಂದರೆ, ಇಲ್ಲಿ ನೋಡ್ಬೋದು ನೀವು. 2 ವರ್ಷಕ್ಕೆ ಇದೊಂದು ತಾನಾಗೆ ಬಿದ್ದು ನಾಟಿರೋ ಗಿಡ, ನಾನು ಹಚ್ಚಿಲ್ಲ. 2 ವರ್ಷಕ್ಕೆ ತಾನಾಗೆ ಬಿದ್ದು ನಾಟಿರೋ ಗಿಡ ಇದ್ದೋದು ಕಂಪ್ಲೀಟಾಗಿ. ಇದು 2 ವರ್ಷದ್ದು ಈ ಸೈಜ್ ಬರುತ್ತೆ ಕಂಪ್ಲೀಟಾಗಿ. ಇದಕ್ಕೆ ಗೊಬ್ಬರ ಇಲ್ಲ, ಏನಿಲ್ಲ, 2 ವರ್ಷದ ಗಿಡ ಇದು. ಸೊ ಇಷ್ಟ ಈ ವಿಡಿಯೋನಲ್ಲಿ ಹೇಳ್ಬೇಕು ಅಂದ್ಕೊಂಡಿರೋದು. ಥ್ಯಾಂಕ್ ಯು.